ಚುನಾವಣೆ ಇನ್ನೇನು ಆರಂಭ ಆಗ್ತಾ ಇದೆ. ಈ ಕಾರಣದಿಂದಾಗಿ ಚುನಾವಣಾ ಆಯೋಗನು ಕೂಡ ಬಹಳ ಕಟ್ಟುನಿಟ್ಟಿನ ಎಚ್ಚರಿಕೆ ಜೊತೆಗೆ ಭದ್ರತೆ ಹಾಗೆ ತಪಾಸಣೆ ಇದೆಲ್ಲ ನಡೀತಾ ಇದೆ. ಈ ಸಂದರ್ಭದಲ್ಲಿ ಇಲ್ಲಿ ತನಕ ಹಾಗಾದ್ರೆ ಏನೇನು ವಶಕ್ಕೆ ಪಡೆಯಲಾಗಿದೆ ಇದಕ್ಕೆ ಸಂಬಂಧಪಟ್ಟ ಮಾಹಿತಿ ಲಭ್ಯ ಆಗ್ತಾ ಇದೆ. ಈಗ ದೇಶಾದ್ಯಂತ ಇದುವರೆಗೂ ಬರೋಬ್ಬರಿ 377 ಕೋಟಿ ಹಣವನ್ನ ಸೀಸ್ ಮಾಡಲಾಗಿದೆ. 157 ಕೋಟಿ ರೂಪಾಯಿ ಮೌಲ್ಯದ ಮದ್ಯವನ್ನ ವಶಕ್ಕೆ ಪಡೆದಿದ್ದಾರೆ ಅಧಿಕಾರಿಗಳು. ಬರೋಬ್ಬರಿ 705 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳನ್ನ ವಶಕ್ಕೆ ಪಡೆಯಲಾಗಿದೆ. ಇದೆಲ್ಲದರ ಜೊತೆಗೆ ಈ ಹಂಚೋದಿರುತ್ತಲ್ಲ, ಈ ಏನು ಕಿವಿ ಓಲೆನೋ ಅಥವಾ ಬೆಳ್ಳಿ ತಟ್ಟೆ, ಸೀರೆ, ಈ ತರದೆಲ್ಲ ನಮ್ಮ ರಾಜಕಾರಣಿಗಳು ಹಂಚೋಕತ್ತೆ ಇಟ್ಕೊಂಡಿರ್ತಾರಲ್ಲ, ಆ ರೀತಿಯಾದಂತಹ ಸುಮಾರು 312 ಕೋಟಿ ರೂಪಾಯಿ ಮೌಲ್ಯದ ಅಮೂಲ್ಯವಾದಂತ ವಸ್ತುಗಳನ್ನ ಕೂಡ ವಶಕ್ಕೆ ಪಡೆಯಲಾಗಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೆಲ್ಲ ಹೆಚ್ಚು ಕಡಿಮೆ ಲೆಕ್ಕ ಹಾಕಿದ್ರೆ 2000 ಕೋಟಿ ಹತ್ರ ಹೋಗಿ ತಲುಪುತ್ತೆ. ಚುನಾವಣೆ ಹಿನ್ನೆಲೆಯಲ್ಲಿ ಹೀಗೆ ಅಕ್ರಮವಾಗಿ ಚುನಾವಣೆಯನ್ನು ನಡೆಸುವಂತಹ ನಿಟ್ಟಿನಲ್ಲಿ ಅನಧಿಕೃತವಾಗಿ ಅದರಲ್ಲೂ ದಾಖಲೆ ಇಲ್ಲದೆ ಸಾಗಿಸಲಾಗ್ತಾ ಇದ್ದಂತಹ ಹಣಗಳಾಗಿರ್ಬೋದು, ಜೊತೆಗೆ ಮಾಹಿತಿ ಅದೇ ಮದ್ಯ ವಿಚಾರವಾಗಿ ಬರೋದಾದ್ರೆ ಇಂತಿಷ್ಟು ಮದ್ಯವನ್ನ ತೆಗೆದುಕೊಂಡು ಹೋಗೋದಕ್ಕೆ ಪ್ರತಿಯೊಬ್ಬರಿಗೂ ಅವಕಾಶ ಇರುತ್ತೆ. ಆದ್ರೆ ಅದನ್ನ ಮೀರಿ ಲೀಟರ್ ಗಟ್ಟಲೆ ಮದ್ಯವನ್ನ ತೆಗೆದುಕೊಂಡು ಹೋಗ್ತಾ ಇದ್ದಿದ್ದು ಚುನಾವಣೆಯ ಅಕ್ರಮವಾಗಿ ಚುನಾವಣೆ ನಡೆಸುವಂತ ನಿಟ್ಟಿನಲ್ಲಿ. ಹೀಗೆ ಮತ್ತೆ ಸೀರೆ ಮೊದಲೇ ಹೇಳಿದಾಗೆ ಅಮೂಲ್ಯವಾದಂತಹ ವಸ್ತುಗಳು, ಅದಾದ್ಮೇಲೆ ಈ ಮದ್ಯವೂ ಸೇರಿದಂತೆ ಬೇರೆ ಬೇರೆ ರೀತಿಯಾದಂತಹ ಅಮಲು ಪದಾರ್ಥಗಳು ಅಂದ್ರೆ ಈ ಮಾದಕ ವಸ್ತುಗಳು ಇವೆಲ್ಲ ಸೇರಿದಂಗೆ ಹೆಚ್ಚು ಕಡಿಮೆ 2000 ಕೋಟಿಗೂ ಅಧಿಕ ಮೌಲ್ಯದ ಈ ವಸ್ತುಗಳನ್ನ ಕ್ಯಾಶ್ ಅನ್ನ ಸೇರಿದಂತೆ ವಶಪಡಿಸಿಕೊಳ್ಳಲಾಗಿದೆ. 312 ಕೋಟಿ ರೂಪಾಯಿ ಮೌಲ್ಯದ ಅಮೂಲ್ಯವಾದಂತಹ ವಸ್ತುಗಳು, 705 ಕೋಟಿ ರೂಪಾಯಿ ಮೌಲ್ಯದ ಮಾದಕ ವಸ್ತುಗಳು, 157 ಕೋಟಿ ರೂಪಾಯಿ ಮೌಲ್ಯದ ಮದ್ಯ, 377 ಕೋಟಿ ರೂಪಾಯಿ ನಗದು ಅಂದ್ರೆ ಹಣವನ್ನ ಸೀಸ್ ಮಾಡಲಾಗಿದೆ.